ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬೆಳಿಗ್ಗೆ ಮತ್ತು ಇವತ್ತು ಬೆಳಿಗ್ಗೆನ ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ದೋಸೆ ಮಾಡ್ಬೇಕಂತೇಳಿ ಅಕ್ಕಿ ಎಲ್ಲ ನೆನೆ ಹಾಕಿದ್ದೆ. ನೆನ್ನೆ ನೈಟ್ ಎಲ್ಲ ರುಬ್ಬಿ ಎಲ್ಲ ಆಗಿತ್ತು. ಮತ್ತು ಈಗ ಬೆಳಿಗ್ಗೆ ದೋಸೆ ಎಲ್ಲ ಮಾಡಿಕೊಂಡು ಮತ್ತು ಬೆಳಿಗ್ಗೆ ದೋಸೆ ಎಲ್ಲ ಮಾಡಿ ಚಟ್ನಿ ಎಲ್ಲ ಮಾಡಿದೆ. ರಾಜು ಅವರು ಆಗಲೇ ನಾಷ್ಟ ಎಲ್ಲ ಮಾಡಿ ಅವರು ಆಫೀಸ್ಗೆ ಹೋದರು. ಮತ್ತು ಇನ್ನೂ ನಂದು ನಾಷ್ಟ ಇನ್ನೂ ಆಗಿಲ್ಲ. ಈಗ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಟೀ ಕುಡಿದ್ಬಿಡ್ತೀನಿ, ಆಮೇಲೆ ನಾಷ್ಟ ಮಾಡ್ತೀನಿ. ಆದಿತ್ಯ ಅಲ್ಲೇ ಹೊರಗೆ ಆಟ ಆಡೋಕೆ ಕೆಳಗೆ ಕರ್ಕೊಂಡು ಹೋಗ್ಯಾರ. ಅಲ್ಲಿ ಆಟ ಆಡತ್ತಾನ. ಬರುವಷ್ಟೊತ್ತಿಗೆ ನಂದು ಏನು ಕೆಲಸ ಐತಿ ಅದನ್ನ ಮುಗಿಸ್ಕೊಂಡ್ಬಿಡ್ತೀನಿ. ಓಕೆ, ಈಗ ಟೀನ ಬಿಸಿ ಮಾಡ್ತೀನಿ. ಅದು ಬಿಸಿ ಮಾಡಿಕೊಂಡು ಒಂದು ಕಪ್ ಟೀ ಕುಡ್ಕೊಂಡು ಆಮೇಲೆ ಸ್ನಾನ ಅದು ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾಷ್ಟನ ಮಾಡ್ಕೊತೀನಿ. ಓಕೆ ಓಕೆ ಬರ್ರಿ, ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಓಕೆ ಬರ್ರಿ. ಓಕೆ, ಈಗ ಸ್ನಾನಕ್ಕೆ ಹೋಗಬೇಕು. ಅದಕ್ಕೆ ಬಟ್ಟೆ ತೊಗೊಳಕಂತೇಳಿ ಬಂದೀನಿ. ಬಟ್ಟೆ ತೊಗೊಂಡು ಸ್ನಾನಕ್ಕೆ ಹೋಗಿ ಬರ್ತೀನಿ. ಬೆಳಿಗ್ಗೆ ದೋಸೆ ಮಾಡಿದ್ದೆ, ಇನ್ನೂ ಇಷ್ಟು ಹಿಟ್ಟು ಐತಿ. ಚಟ್ನಿ, ಅದ್ರ ಜೊತೆ ಚಟ್ನಿ ಮಾಡಿದ್ದೆ. ಫುಲ್ ಗ್ರೀನ್ ಚಟ್ನಿ ಆಗಿಬಿಟ್ಟೈತಿ. ಫುಲ್ ಗ್ರೀನ್ ಚಟ್ನಿ ಸೂಪರ್ ಆಗಿತ್ತು. ಚಟ್ನಿ ಭಾರಿ ಟೇಸ್ಟ್ ಆಯಿತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಹಾಕಿನಿ.
ಓಕೆ ಫ್ರೆಂಡ್ಸ್, ಇವಾಗ ಸ್ನಾನ ಎಲ್ಲ ಮಾಡಿಕೊಂಡು ಬಂದೆ. ತಲೆಗೆ ಫುಲ್ ಎಣ್ಣೆ ಹಾಕಿಬಿಟ್ಟಿನಿ. ಫುಲ್ ಎಣ್ಣೆ ಹಾಕಿ ಮೇಲೆ ಕಟ್ಟಿಬಿಟ್ಟಿನಿ. ಒಂದು 4-5 ದಿನವೇ ಆಗಿತ್ತು ತಲೆಗೆ ಎಣ್ಣೆನೇ ಹಾಕಿರಲಿಲ್ಲ. ಅದಕ್ಕೆ ಇವತ್ತು ಫುಲ್ ಎಣ್ಣೆ ಎಲ್ಲ ಹಾಕಿ ಮೇಲೆ ಕಟ್ಟಿಬಿಟ್ಟಿನಿ. ಮತ್ತು ನಾಳೆ ಎಲ್ಲ ಫುಲ್ ಬ್ಯುಸಿ, ಯಾಕಂದ್ರೆ ನಾಳೆ ಮಂಗಳವಾರ, ಮತ್ತು ಎಲ್ಲ ಮನೆ ತೊಳ್ಕೊಳ್ಳೋದು ಮತ್ತು ಪೂಜೆ ಮಾಡೋದು ಫುಲ್ ಬ್ಯುಸಿ. ಯಾಕಂದ್ರೆ ನಾಡಿದ್ದು ಬುಧವಾರ ಭಾರತ ಹುಣ್ಣಿಮೆ ದಿನ ಇಲ್ಲಿ ದೇವಿ ಜಾತ್ರೆ ಐತಿ. ನಮ್ಮ ಮನೆ ಮುಂದೆನೇ ದೇವಸ್ಥಾನ ಐತಿ. ಅದು ಮರಿಯಮ್ಮ ದೇವಿ ಅಂಥೇಳಿ ನಮ್ಮ ಮನೆ ಮುಂದೆ ಗ್ರಾಮ ದೇವತೆದು ಜಾತ್ರೆ ಐತಿ. ವರ್ಷಕ್ಕೊಂದ್ಸರಿ ಜಾತ್ರೆ ನಡಿತೈತಿ. ಫುಲ್ ಪವರ್ಫುಲ್ ದೇವಿ. ಅಮಾವಾಸ್ಯೆ ದಿನವೇ ದೇವರಿಗೆ 1 ತಿಂಗಳು ಮುಂಚೆನೇ ದೇವರಿಗೆ ದೀಪ ಎಲ್ಲ ಹಾಕ್ತಾರೆ. ಆವಾಗಲೇ ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಬಟ್ ನಿಮಗೆ ಅದ್ರದ್ದು ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಅವತ್ತು. ಅದೆಲ್ಲ ಆದಮೇಲೆ ನಿನ್ನೆ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕ್ಯಾರ. ಫುಲ್ ದೇವ್ರ ಗುಡಿ ತುಂಬ, ಮತ್ತು ಮೇನ್ ರೋಡ್ವರೆಗೂ ಅಲ್ಲಿವರೆಗೂ ಲೈಟ್ ಹಾಕ್ಯಾರ. ಫುಲ್ ಗ್ರ್ಯಾಂಡ್ ಮಾಡ್ಯಾರ. ವರ್ಷವೂ ಇದೇ ಥರ ಇರ್ತೈತಿ, ಬಟ್ ಈ ಸರಿ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಗ್ರ್ಯಾಂಡಾಗಿ ಮಾಡ್ಯಾರ. ಅಂದರೆ ಇದು ಜಾತ್ರೆ ಅಂದ್ರೆ ಆ ಥರ ಫುಲ್ ಆಟಿಕೆ ಸಾಮಾನು ಮತ್ತು ಆ ಥರ ಜೋಕಾಲಿ ಆ ಥರ ಎಲ್ಲ ಆ ಥರದ ಜಾತ್ರೆ ಅಲ್ಲ. ಇದು ಫುಲ್ ನಾನ್ ವೆಜ್ ಊಟ ಇರ್ತೈತಿ. ಈ ಜಾತ್ರೆದು ದೇವಿಗೆ ನಾನ್ ವೆಜ್ ಊಟನೇ ಮಾಡ್ತಾರೆ. ಒಂದು 2-3 ದಿನ ನಾನ್ ವೆಜ್ ಊಟನೇ ಇರ್ತೈತಿ. ಫುಲ್ ನಾನ್ ವೆಜ್ ಊಟ. ಅದು ನಮ್ಮ ಮನೆ ಮುಂದೆನೇ ಒಂದು 2 ಹೆಜ್ಜೆ, ಒಂದು 4 ಹೆಜ್ಜೆ ಅಷ್ಟೇ. ಇಲ್ಲೇ ನಮ್ಮ ಮನೆ ಮುಂದೆನೇ ಐತೆ ಅದು ದೇವಸ್ಥಾನ. ನಿಮ್ಗೆ ತೋರಿಸ್ತೀನಿ ಲೈಟಿಂಗ್ಸ್ ಎಲ್ಲ ಯಾವ ರೀತಿ ಹಾಕ್ಯಾರ ಅಂಥೇಳಿ. ಈವ್ನಿಂಗ್ ಟೈಮ್ ನೋಡೋಕೆ ಎಷ್ಟು ಚಂದ ಅನಿಸ್ತೈತಿ. ಇವತ್ತು ಈವ್ನಿಂಗ್ ನಿಮ್ಗೆ ಯಾವ ಥರ ಲೈಟಿಂಗ್ಸ್ ಎಲ್ಲ ಹಾಕ್ಯಾರ ಅಂಥೇಳಿ ವಿಡಿಯೋ ಮಾಡ್ತೀನಿ, ನಿಮ್ಮ ಜೊತೆನೂ ಶೇರ್ ಮಾಡ್ಕೋತೀನಿ. ನಾಳೆ ಕೆಲವೊಂದಿಷ್ಟು ಐಟಮ್ಸ್ ಎಲ್ಲ ತರೋದೈತಿ ಮನೆಗೆ. ದೇವರಿಗೆ ಉಡಿ ಎಲ್ಲ ತುಂಬಬೇಕು. ಅದಕ್ಕೆ ಉಡಿ ಎಲ್ಲ ತುಂಬಕ್ಕೆ ಮತ್ತು ಉಡಿಯಕ್ಕಿ ಸಾಮಾನು ಮತ್ತು ಸ್ವಲ್ಪ ಒಣ ಭತ್ತ ಕೊಡ್ಬೇಕಂತ ಹೇಳಿ ಕೊಡಬೇಕು. ಮತ್ತು ದೇವರಿಗೆ ಒಂದು ಸ್ವಲ್ಪ ಹರಕೆ ಐತಿ. ಅದನ್ನೆಲ್ಲ ನಾಳೆ ಜಾತ್ರೆ ದಿನ ಅದನ್ನೆಲ್ಲ ನಾಳೆ ತಂದು ಎಲ್ಲನೂ ಇಟ್ಕೋಬೇಕು. ಕೆಲವೊಂದಿಷ್ಟು ನನಗೆ ಬಟ್ಟೆ ಎಲ್ಲ ತರೋದೈತಿ. ರಾಜವರು ಫ್ರೀ ಇಲ್ಲ. ಜಾತ್ರೆಗೆ ಊರಿಗೆಲ್ಲ ಫೋನ್ ಮಾಡಿ ಮಮ್ಮಿಗೆ ಅದು ಬರೋಕೆ ಹೇಳಿದೆ. ಬಟ್ ಅವ್ರಿಗೆ ಬರೋಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಅಜ್ಜ ಅದು ಅದಾರ. ನಮ್ಮ ಅಜ್ಜಾಗ ಅಡ್ಗೆದು ಊಟದ್ದೆಲ್ಲ ಸ್ವಲ್ಪ ತೊಂದರೆ ಆಕೈತೆ. ನಮ್ಮ ಮಮ್ಮಿಯರು ಬರೋಕ್ಕಾಗಲ್ಲ. ಅದಕ್ಕೆ ನಮ್ಮ ಪಪ್ಪವರು ಬರೋಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಅಜ್ಜರನ್ನೆಲ್ಲ ನೋಡ್ಕೊಳ್ಳೋದಿರ್ತೈತಿ. ಒಬ್ರು ಬಂದರೆ ಇನ್ನೊಬ್ರು ಬಿಡಬೇಕು ಆಕೈತಿ. ಅದಕ್ಕೆ ನಮ್ಮ ತಮ್ಮನೇ, ನೀವು ನೋಡಿರ್ತೀರಲ್ಲ ಬ್ಲಾಗಲ್ಲಿ, ನಮ್ಮ ತಮ್ಮ ಪ್ರಸಾದ್, ಅವನ ಹೆಸರು ಪ್ರಸಾದ್ ಅಂತ. ಅದಕ್ಕೆ ಅವನೇ ಬರತಾನ ಜಾತ್ರೆಗೆ. ಅದಕ್ಕೆ ಅವನು ನಾಳೆ ಬರ್ತಾನೆ. ಅವನಿಗೆ ಇವತ್ತೇ ಬಾ ಅಂತ ಹೇಳಿದೆ. ಬಟ್ ಇಲ್ಲ, ನಾನು ಮಂಗಳವಾರ ಬರ್ತೀನಿ ಅಂತ ಹೇಳೋಣ. ಆದಷ್ಟು ಬೇಗ ಬಾ ಅಂತ ಅವನಿಗೆ ಹೇಳೀನಿ. ಅವ ಬಂದ ತಕ್ಷಣವೇ ಸ್ವಲ್ಪ ಕೆಲಸ ಐತಿ. ಅವನ್ನ ಕರ್ಕೊಂಡು ಕೆಲವೊಂದಿಷ್ಟು ಐಟಮ್ಸ್ ಅವ್ನು ಕರ್ಕೊಂಡು ಶಾಪಿಂಗ್ ಎಲ್ಲ ಹೋಗಬೇಕು. ಕೆಲವೊಂದಿಷ್ಟು ಬಟ್ಟೆ ಎಲ್ಲ ತರೋದೈತಿ. ಈ ಜಾತ್ರೆಗೆ ನೋಡೋದು. ಐಬ್ರೋ ಮಾಡಿಸ್ಬೇಕಂತ ಅಂದ್ಕೊಂಡೀನಿ. ಏನಾಕೈತಿ ಗೊತ್ತಿಲ್ಲ. ಯಾಕಂದರೆ ಟೈಮೇ ಇಲ್ಲ. ನಾಳೆ ಒಂದೇ ದಿನ ಟೈಮ್ ಇರೋದು. ನಾಡಿದ್ದನೇ ಜಾತ್ರೆ. ಅದಕ್ಕೆ ಒಂದು 2 ತಿಂಗಳೇ ಆಯಿತು ಐಬ್ರೋ ಎಲ್ಲ ಏನೂ ಮಾಡಿಸೇ ಇಲ್ಲ. ಊರಿಗೆ ಹೋದಾಗ ಅಲ್ಲಿ ನಮ್ಮ ಊರ ಜಾತ್ರೆಯಲ್ಲಿ ಮಾಡಿಸಿದ್ದು, ವಾಪಸ್ ಮಾಡ್ಸೋಕ್ಕೆ ಆಗಿಲ್ಲ. ನೋಡೋಣ ಏನೇನು ಆಕೈತೆ ಏನೇನಿಲ್ಲ. ಇದು ನಮ್ಗೆ ಫುಲ್ ಒಂಥರ ಸ್ಪೆಷಲ್ ಜಾತ್ರೆ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ನಮ್ಮ ಮನೆ ಮುಂದೆನೇ ನಡೆಯೋದು ಜಾತ್ರೆ. ಮತ್ತು ಯಾಕಂದ್ರೆ ಎಷ್ಟು ಜನ ಸೇರಿರ್ತಾರೆ ಅಂದ್ರೆ ಜಾತ್ರೆ ಒಳಗೆ, ಇದು ನಾನ್ ವೆಜ್ ಊಟ ಆಗಿರೋದ್ರಿಂದ ಹೋಳ್ಗೆ ಊಟ ಮಾಡಿಸಿದ್ರೆ ಅಷ್ಟು ಜನ ಸೇರ್ತಾರಿಲ್ಲ ಗೊತ್ತಿಲ್ಲ. ಇದು ನಾನ್ ವೆಜ್ ಊಟ ಅಂಥೇಳಿ ಅಷ್ಟು ಜನ ಈ ದೇವಿ ಜಾತ್ರೆಗೆ ಎಲ್ಲೆಲ್ಲಿಂದನೋ ಬಂದಿರ್ತಾರೆ. ಓಕೆ, ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆದಷ್ಟು ಎಷ್ಟು ಆಗುತ್ತೋ ನನ್ನ ಕೈಲಿ. ಅವತ್ತು ಫುಲ್ ಬ್ಯುಸಿನೇ ಇರ್ತೀನಿ ನಾನು. ಅವತ್ತು ಎಷ್ಟು ಹಾಕೋದೋ ಅಷ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ನಾಳೆಯಿಂದ ಫುಲ್ ಜಾತ್ರೆ ಬ್ಲಾಗ್ಸ್ನೇ ಒಂದು 2 ಜಾತ್ರೆ ಬ್ಲಾಗೇ ಬರ್ಬೋದು. ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಈವ್ನಿಂಗ್
ಲೈಟ್ಸ್ ಎಲ್ಲ ಯಾವ ರೀತಿ ಹಾಕ್ಯಾರ ಅಂಥೇಳಿ ನಿಮ್ಗೆ ಕ್ಲಿಪ್ಪಿಂಗ್ನ ಶೇರ್ ಮಾಡ್ತೀನಿ. ತೊಂಬೆ ಚಿಂಬಾಟ ಸಾಕು ಸಾಕು ತೊಂಬಳಿ ಏ ಅಣ್ಣ ಬೈ